ನಾವಿವಾಗ ಲಯನ್ ಸಫಾರಿಗೆ ಹೋಗ್ತಾ ಇದೀವಿ. ಇದು ಲಯನ್ ಸಫಾರಿ ಎಂಟ್ರೆನ್ಸ್. ಓಪನ್ ಮಾಡ್ಬೇಕಾ? ಹೌದು ಹೌದೌದು, ಡಬಲ್ ಯಾಕಂದ್ರೆ ಲಯನ್ ಇದ್ರೆ ಎರಡು ಓಪನ್ ಆಗಿದ್ರೆ ಓಡ್ ಬಂದ್ಬಿಡುತ್ತೆ ಆ ಕಡೆ. ಸೊ ಲಯನ್ಸ್ ಆರ್ ವೆರಿ ಲೇಜಿ ಆ್ಯಕ್ಚುಲಿ. ಅವೇನು ಅಂಟು ಮಾಡಲ್ಲ, ಈವನ್ ವೈಲ್ಡಲ್ಲೂ ಕೂಡ ಅಂಟು ಮಾಡಲ್ಲ. ಇವಾಗ ಇಲ್ಲಿ ಸಿಂಹ ನೋಡ್ತಾ ಇದೀವಲ್ಲ, ಯೂಶಲಿ ಎಷ್ಟು ಸಿಂಹ ಇದೆ ಇಲ್ಲಿ, ಎಷ್ಟು ವರ್ಷ ಇದಕ್ಕೆ, ಎಷ್ಟು ಕೆಜಿ ಇದೆ ಸರ್? ಇಲ್ಲಿ ಆ್ಯಕ್ಚುಲಿ ಸಫಾರಿ ಏರಿಯಾದಲ್ಲಿ 3 ಮೇಲ್ ಇದೆ, 1 ಫಿಮೇಲ್ ಇದೆ. ಆಲ್ಟರ್ನೇಟಿವ್ ಆಗಿ ಬಿಡ್ತಾ ಇರ್ತೀವಿ ಬೇರೆ ಬೇರೆದನ್ನು. ಸೊ ಎಷ್ಟು ವಯಸ್ಸಂದರೆ 2ಕ್ಕೆ ಅರ್ಜುನ ಮತ್ತು ಧರ್ಮನಿಗೆ 13 ಇಯರ್ಸ್. ಇದಕ್ಕೆ ಹೆಸರಿಟ್ಟಿದ್ದೀರಾ? ಅದೇ ಹೆಸರಿದೆ. ಆರ್ಯನಿಗೆ 14, ಸುಚಿತ್ರಾಗೆ 14, ಆರ್ಯಾಗೆ 14. ಆ್ಯಕ್ಚುಲಿ ಇವೆರಡು 13. ಸೊ ಬಾಡಿ ವೆಯ್ಟ್ ಬಂದು 220, 210, 190 ಈ ಥರ ಇದೆ. ಎಷ್ಟು ವರ್ಷ ಆಗಿದೆ? ಅದೇ 13 ಇಯರ್ಸ್ ಓಲ್ಡ್. ಎರಡಕ್ಕೂ ಟ್ವಿನ್ಸ್ ಇದು, ಅರ್ಜುನ ಮತ್ತು ಧರ್ಮ. ಬನ್ನೇರುಘಟ್ಟದಲ್ಲಿ ಝೂ ಬಾರ್ನ್ ಅದು, ಅದನ್ನು ಇಲ್ಲಿಗೆ ತೊಗೊಂಬಂದು ಸಫಾರಿಗೆ ಹಾಕಿದ್ದೀವಿ. ಯೂಶಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಸಿಂಹಗಳು ಜಾಸ್ತಿ ಇದೆ? ಇಡೀ ಏಷ್ಯಾದಲ್ಲಿ ಗುಜರಾತಲ್ಲಿ ಗಿರ್ ಅಂತ ಇದೆ, ಅಲ್ಲಷ್ಟೇ ಏಷ್ಯಾಟಿಕ್ ಲಯನ್ಸ್ ಕಾಣುತ್ತೆ ನ್ಯಾಚುರಲ್ ಅಲ್ಲಿ. ಇವಾಗ ನಾವು ನೋಡ್ತಿದ್ದೀವಿ, ಇದು ಯಾವ ತಳಿ ಸಿಂಹದಲ್ಲಿ? ಇದು ಅಷ್ಟೇ ಏಷ್ಯಾಟಿಕ್, ಪ್ಯೂರ್ ಏಷ್ಯಾಟಿಕ್. ಸೊ ಆಫ್ರಿಕನ್ ಒಂದು ಬರುತ್ತೆ, ಆಫ್ರಿಕನ್ ಹೈಬ್ರಿಡ್ ಒಂದು ಕೆಲವು ಝೂಸಲ್ಲಿ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಸೊ ಹೈಬ್ರಿಡ್ ಮಾಡೋ ಆಗಿಲ್ಲ ಆ್ಯಕ್ಚುಲಿ, ಸಿಜೆಡಿಯ ಗೈಡ್ಲೈನ್ಸ್ ಪ್ರಕಾರ. ಆಮೇಲೆ ಆಫ್ರಿಕನ್ ಲಯನ್ಸು ಕೆಲವು ಕಡೆ ಇದೆ. ಸೊ ಏಷ್ಯಾಟಿಕ್ ಲಯನ್ಸ್ ಬಂದು ನಮ್ಮದು. ಇವಾಗ ನಾವು ನಾರ್ಮಲ್ ಆಗಿ ನೋಡೋದಕ್ಕೂ ಸಿನಿಮಾದಲ್ಲಿ ನೋಡೋದಕ್ಕೆ ತುಂಬ ವ್ಯತ್ಯಾಸ ಕಾಣಿಸ್ತೆ ನನಗೆ. ಇವಾಗ ಅಟ್ಯಾಕ್ ಮಾಡ್ತೇವೆ, ಸಿಂಹ ಅಂತ ಹೇಳಿದ್ರೆ ಒಂದು ಕಾಡಿನ ರಾಜ, ಪವರ್ ಇರುತ್ತೆ. ಅದ್ರ ಬಿಹೇವಿಯರ್ಸ್ ಹೇಗೆ ಸರ್? ಯಾಕೆಂದ್ರೆ ಯಾವ ಪ್ರಾಣಿನೂ ರಾಜ ಅಂತ ಹೇಳಲ್ಲ, ಸಿಂಹಕ್ಕೆ ಮಾತ್ರ ರಾಜನ ಪಟ್ಟ ಕೊಟ್ಟಿದ್ದಾರೆ. ಹೌದು, ಲಯನ್ ಏನಿದೆಯಲ್ಲ ಸೋಷಿಯಲ್ ಅನಿಮಲ್, ಅದು ಫ್ಯಾಮಿಲಿ ಥರ ಇರುತ್ತೆ. ಅದಕ್ಕೂ ಒಂದು ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿನ ಪ್ರೈಡ್ ಅಂತ ಕರೀತಾರೆ. ಮೇಲ್ ಲಯನ್ ಇರುತ್ತೆ. ಲಯನ್ ಡ್ಯೂಟಿ ಏನಪ್ಪ ಅಂದರೆ ಅದ್ರ ಫೀಮೇಲ್ಸನ್ನು ಪ್ರೊಟೆಕ್ಟ್ ಮಾಡೋದು ಮತ್ತು ಅದ್ರ ಕಪ್ಸನ್ನು ಪ್ರೊಟೆಕ್ಟ್ ಮಾಡೋದು ಬೇರೆ ಲಯನಿಂದ. ಇಟ್ಸ್ ದ ಡ್ಯೂಟಿ ಆಫ್ ಲಯನ್. ಸೊ ಯೂಶಲಿ ಲಯನ್ಸ್ ಅಂಟ್ ಮಾಡಲ್ಲ ವೈಲ್ಡಲ್ಲಿ, ಲಯನೆಸ್ ಅಂಟ್ ಮಾಡುತ್ತೆ, ಹೆಣ್ಣು ಸಿಂಹ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಏನಿದೆಯಲ್ಲ ಅದೇ ಅಂಟ್ ಮಾಡಿ, ಅದರ ಡ್ಯೂಟಿ ಏನಂದ್ರೆ ಟು ಫೀಡ್ ಇಟ್ಸ್ ಫ್ಯಾಮಿಲಿ, ತಗೊಂಡ್ಬರುತ್ತೆ ಉಲ್ಟಾ ಆಗತ್ತೆ. ಸೊ ಅಂಟ್ ಮಾಡಿ ತಗೊಂಬಂದು ಇಟ್ಟಾಗ ಫಸ್ಟ್ ಲಯನ್ ತಿನ್ಬೇಕು. ಅಂದರೆ ಮೇಲ್ ಗಂಡು ಸಿಂಹ ತಿಂದ್ಮೇಲೆ ಮಿಕ್ಕಿದ್ದನ್ನು ಆರ್ಡ್ರಲ್ಲಿ ಅದ್ರ ಮರಿಗಳು ತಿಂದು ಕೊನೆಗೆ ಸಿಂಹಿಣಿ ತಿನ್ನುತ್ತೆ. ಸೊ ಫಿಮೇಲ್ ಯೂಶಲಿ ಇವಾಗಲೂ ಅದೇ ರೀತಿ ನಡೀತಾ ಇದೆ. ಪೆಕ್ಕಿಂಗ್ ಆರ್ಡರ್ ಅಂತ ಇದೆ. ಹೌದು, ಹಾಗಾದ್ರೆ ಇವಾಗ ಸಿಂಹಕ್ಕಿಂತ ಸಿಂಹಿನೇ ಸ್ಟ್ರಾಂಗ್, ಸಿಂಹಿಣಿನೇ ಸ್ಟ್ರಾಂಗ್. ಹೌದು, ಖಂಡಿತ. ಓಕೆ, ಅದೇ. ಆಮೇಲೆ ರಾಜ ಅಂತ ಅಂದರೆ ಯಾಕಂತ ಯೂಶಲಿ ಇನ್ನೊಂದು ಟೈಪ್ ಆಫ್ ಬಿಹೇವಿಯರ್. ನೀವು ಲಯನ್ ನೋಡಿದ್ರು ಕೂಡ ಲಯನ್ ಡಸಂಟ್ ಕೇರ್ ಅಬೌಟ್ ಯು, ಯಾರೋ ಬಂದು ಅಂತಿಕ್ಲ ಅನ್ನೋ ಥರ ಇರುತ್ತೆ ಅದು. ಆದರೆ ಸ್ವಲ್ಪ ಹುಲಿ ಟೆನ್ಸ್ ಆಗುತ್ತೆ, ಓ ಯಾರೋ ಬಂದ್ಯಾರ ನನ್ನ ಟೆರಿಟರಿಗೆ. ಸೊ ಕಿಂಗ್ ಈಸ್ ಆಲ್ವೇಸ್ ಕಿಂಗ್, ಯಾರೋ ಬಂದ್ಯಾರ ಅನ್ನೋ ಥರ ಅದು ಕೇರ್ಲೆಸ್ ಆಗಿರುತ್ತೆ. ಯಾರೋ ಪ್ರಜೆಗಳು ನಾರ್ಮಲ್ ಆಗಿ ಬಂದಿದ್ದಾರೆ ಹೋಗ್ತಾರೆ, ನನ್ಗೇನು ಆ ಥರ ಲೇಸಿಯಾಗಿ ಅಷ್ಟು ಬಿಹೇವಿಯರ್. ಹೌದು, ಆ ಥರ. ಸೊ ಟೈಗರ್ ಆದ್ರೆ ಒಂಚೂರು ಟೆನ್ಸ್ ಆಗುತ್ತೆ, ರೋರ್ ಮಾಡುತ್ತೆ. ಯೂಶಲಿ ವೆರಿ ಶೈ ಅನಿಮಲ್ ಅಲ್ಲ, ಹೇಳಿದ್ದೆ ಜನರಲ್ ಬಿಹೇವಿಯರಲ್ಲಿ ಯಾರನ್ನಾದ್ರೂ ನೋಡಿದಾಗ ಲಯನ್ ಕೇರ್ಲೆಸ್ ಆಗಿರುತ್ತೆ, ಟೈಗರ್ ಸ್ವಲ್ಪ ಇದು ಅಗ್ರೆಸಿವ್ನೆಸ್, ನನ್ನ ಟೆರಿಟರಿಗೆ ಯಾರೋ ಬಂದಿದ್ದಾರೆ ಅನ್ನೋ ಥರ. ಓಕೆ, ಇವಾಗ ಇಲ್ಲಿ ಲಯನ್ ಇದೆಯಲ್ಲ, ಹೇಗೆ ಇದ್ರು ಬಿಹೇವಿಯರ್ಸ್? ಅರ್ಜುನ ಮತ್ತೆ ಇನ್ನೊಂದು ಹೆಸರು ಹೇಳಿದ್ರಲ್ಲ, ಅರ್ಜುನ ಧರ್ಮ, ಅವು ಟ್ವಿನ್ಸ್ ಬ್ರದರ್ಸ್ ಇರೋದ್ರಿಂದ ಎರಡು ಒಂದೊಂದು ಬಿಟ್ಟಿರ್ತಾವ ಅಥವಾ ಎರಡು ಒಟ್ಟಿಗೆ ಇರಬೇಕಾ? ಟ್ವಿನ್ಸ್ ಬಂದಾಗ ಯಾವ ರೀತಿ ಇರುತ್ತೆ? ಯೂಶಲಿ ಕಂಪ್ಯಾಟಿಬಲ್ ಇದೆ. ಎರಡು ಅವಾಗವಾಗ ಜಗಳ ಆಡುತ್ತೆ. ಯಾವಾಗ ಜಗಳ ಆಡುತ್ತೆ ಅಂದರೆ ಈ ಸುಚಿತ್ರ ಅಂತ ಫೀಮೇಲ್ ಲಯನ್ ಇದೆಯಲ್ಲ, ಅವಳಿಗೋಸ್ಕರ ಜಗಳ ಆಡುತ್ತೆ. ಸೊ ಆ ಡಾಮಿನೆನ್ಸ್, ಅದ್ರ ಹತ್ರ ಯಾರು ಕುತ್ಕೋಬೇಕು ಆ ಥರ ಎಲ್ಲ ಜಗಳ ಆಡುತ್ತೆ. ಆ ಟೈಮಲ್ಲಿ ಅಷ್ಟೇ ಜಗಳ ಆಡುತ್ತೆ. ಅದು ಬಿಟ್ಟರೆ ಅದು ವೆರಿ ಕಾಮನ್ ಆಗಿರುತ್ತೆ. ಜಗಳ ಅಂದರೆ ತುಂಬ ಗಾಯ ಇಲ್ಲ, ಆ ಥರ ಇಲ್ಲ. ಒಂದು ಎದುರಿಸಿ
ಅದೇ ದೂರ ನೀನು ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಐ ವಿಲ್ ಸಿಟ್ ದೇರ್ ಅನ್ನೋ ಥರ. ನನ್ನ ಗರ್ಲ್ ಫ್ರೆಂಡ್ ಆ ರೀತಿ ಆ ರೀತಿ ಆಗುತ್ತೆ ಹೌದಾ. ಇದು ಫುಡ್ ಯಾವ ಟೈಮಲ್ಲಿ ಕೊಡ್ತೀರಾ, ಎಷ್ಟು ಬೇಕಾಗುತ್ತೆ ಅಂದಾಜು ಡೈಲಿ? ಇದಕ್ಕೆ ಯೂಶ್ವಲಿ ಈವ್ನಿಂಗ್ ಅವರ್ಸಲ್ಲೇ ಕೊಡೋದು. ಇದಕ್ಕೂ ಕೂಡ 11 kg ಬಫೆಲೋ ಮೀಟ್, ಓಕೆ 60:40, 60% ಬೋನ್ ಇರಬೇಕು ಕೊಡೋದ್ರಲ್ಲಿ, 40% ಮೀಟ್ ಇರಬೇಕು. ಅಂದ್ರೆ ಮೂಳೆ ಕಡಿಲೇಬೇಕು, ಇದು ಸಮಾಧಾನ ಆಗ್ಬೇಕು. ಸಮಾಧಾನ ಆಗ್ಬೇಕು, ಹೌದು. ಆಮೇಲೆ ಲಿವರ್ಸ್ ಕೂಡ ಸಪ್ಲಿಮೆಂಟ್ಸ್ ಆಗಿ ಒನ್ಸ್ ಇನ್ 2 days ಕೊಡ್ತಾರೆ. ಇದಕ್ಕೂ ಕ್ಲೀನ್ ಮಾಡಿನೇ ಕೊಡೋದಾ? ಹೌದು ರಾ ಕೊಟ್ಟರು ಕೂಡ ಕ್ಲೀನ್? ರಾ ಕೊಟ್ಟರು ಕೂಡ ಕ್ಲೀನ್ ಮಾಡಿ ಆ ಪ್ರೊಸೆಸ್ ಎಲ್ಲ ಆಗುತ್ತೆ. UV ರೇಡಿಯೇಷನ್ ಎಲ್ಲ ಆಗುತ್ತೆ, ಒಂದು ಮೈಕ್ರೋಬು ಕೂಡ ಇರಲ್ಲ, ಅಷ್ಟು ಕೇರ್ ತಗೋತೀವಿ. ಎಷ್ಟು ದಿನಕ್ಕೊಂದ್ಸತಿ ಮರಿ ಹಾಕುತ್ತೆ ಇದು? ಇದು ಸೇಮು 3 months ಆ್ಯಕ್ಚುಲಿ ಜಸ್ಟೇಷನ್ ಪೀರಿಯಡ್, ಪ್ರೆಗ್ನೆನ್ಸಿದೇನಿದೆ 3 months ಅರೌಂಡಲ್ಲಿ ಬರುತ್ತೆ. ಬಟ್ ಏನಂತಂದರೆ ಮರಿ ಕೇರ್ ಆಗಿ ನೆಕ್ಸ್ಟು ದೊಡ್ಡದಾದ್ಮೇಲೆ ವೀನಿಂಗ್ ಏಜ್ ಅಂತ ಇರುತ್ತೆ. ಸೊ ಮರಿ ಸಪ್ರೇಟ್ ಆಗೋವರೆಗೂ, ದೊಡ್ಡದಾಗೋವರೆಗೂ, ಅಡಲ್ಟ್ ಆಗೋವರೆಗೂ, ಅಂದರೆ ಒಂದು ಸರ್ಟೈನ್ ಏಜ್ವರೆಗೂ, ಸೊ ದೇ ವಿಲ್ ಲೀವ್ ಟುಗೆದರ್, ಅಲ್ಲೇ ಒಟ್ಟಿಗೆ ಇರುತ್ತೆ. ಓಕೆ, ಅಂದ್ರೆ ಫ್ಯಾಮಿಲಿ ಎಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬೆಳೀತಾರೆ ಆ ರೀತಿಯಾಗಿ. ಓಕೆ, ಇದರಲ್ಲಿ ಏನಾದರೂ ಸಿಂಹದಲ್ಲಿ ಕಾಯಿಲೆಗಳು ಬಂದಾಗ ಆಗಿರ್ಬೋದು, ಅದ್ರದ್ದು ಮನಸ್ಸಿನ ಬದಲಾವಣೆಗಳನ್ನ ಡಾಕ್ಟರ್ ಆಗಿ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ? ಯೂಶಲಿ ನಾವು ನೋಡ್ತೀವಿ, ಒಂದು ಫೋಟೋ ತಗೊಳ್ತೀವಿ, ವಾವ್ ಅಂತೀವಿ, ಸಫಾರಿಗೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಹಸುವಾಗ್ತಾ ಇದೆ, ಅಥವಾ ಅದಕ್ಕೆ ಏನಾದರೂ ಬೇಜಾರಾಗಿದೆಯಾ, ಖಂಡಿತ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ? ಈ ಬಿಗ್ ಕ್ಯಾಟ್ಸ್, ಒಂದು ಏನು ಹೇಳ್ತೀನಿ ಅಂದರೆ, ಬಿಗ್ ಕ್ಯಾಟ್ಸ್ ಏನಿದೆಯಲ್ಲ, ಟೈಗರ್, ಲಯನ್, ಲೆಪರ್ಡ್ಸು, ಅದು ಈವನ್ ಡೆತ್ ಮೂಮೆಂಟಲ್ಲೂ ಕೂಡ ದೇ ವಿಲ್ ರೋರ್. ಅದು ಯಾವತ್ತು ನಾನು ವೀಕ್ ಆಗಿದ್ದೀನಿ ಅಂತ ತೋರಿಸೋದೇ ಇಲ್ಲ. ಸೊ ಆ ಥರ ಅದನ್ನು ನಾವು ಆ ಥರ ಸ್ಟ್ರಾಂಗ್ ಇದ್ದಾನೆ ಬಿಡು ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಆ್ಯಸ್ ಎ ಡಾಕ್ಟರ್, ಈಗೇನೋ ಒಂದು ಸಪೋಸ್ ಡಿಸೀಸ್ ಬಂದಿರುತ್ತೆ, ಈ ವಿಲ್ ಬಿ ರೋರ್ ಮಾಡ್ತಾನೆ ಇರ್ತಾನೆ, ಈಸ್ ಆ್ಯಕ್ಟಿವ್, ನಾವು ಕ್ವೈಟ್ ನಾರ್ಮಲ್ ಇದ್ದಾನೆ ಅಂದ್ಕೊಂಡ್ರೆ ತಪ್ಪು. ಆ್ಯಕ್ಚುಲಿ ಅವ್ನು ಡೆತ್ ಮೂಮೆಂಟಲ್ಲೂ ರೋರ್ ಮಾಡ್ತಿರ್ತಾನೆ. ಸೊ ಈ ನೆವರ್ ಶೋಸ್ ಅವ್ನು ವೀಕ್ ಇದ್ದಾನೆ ಅಂತ ಯಾವತ್ತೂ ತೋರಿಸಲ್ಲ. ಸೊ ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ಡಾಕ್ಟ್ರೆ? ಅದೇ ಬೇಸ್ಡ್ ಆನ್ ಸಿಂಪ್ಟಮ್ಸ್ ಬೇರೆ ಸಿಂಕ್ ಮಾಡ್ತೀವಿ. ಆ್ಯಕ್ಚುಲಿ ಫುಡ್ ತಿಂದಿದೆಯಾ, ಹಿಸ್ಟ್ರಿ, ಎಷ್ಟು ದಿನದಿಂದ ಮೋಷನ್ ಯಾವ ಕಲರ್ ಹೋಗಿದೆ, ಬ್ಲಡ್ ಏನಾದರೂ ಬಂದಿದೆಯಾ, ಈ ಥರ ಎಲ್ಲ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಒಂದು ಕನ್ಕ್ಲೂಷನಿಗೆ ಬರ್ತೀವಿ. ಯೂಶ್ವಲಿ ರೋರ್ ಮಾಡಿದ್ರು ಕೂಡ ಈ ವಿಲ್ ಬಿ ಲೆಥಾರ್ಜಿಕ್, ಅಷ್ಟೊಂದು ಮೂಮೆಂಟ್ಸ್ ಇರಲ್ಲ, ಎಲ್ಲೋ ಕಾರ್ನಲ್ಲಿ ಕೂತ್ಕೊಂಡಿರ್ತಾನೆ. ಈ ಥರದ್ದೆಲ್ಲ ಸಿಂಪ್ಟಮ್ಸನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಆಮೇಲೆ ನೀರು ಕುಡಿತಾ ಇರಲ್ಲ, ವಾಮಿಟ್ ಮಾಡಿರೋದಿರ್ಬೋದು, ಈವನ್ ಯೂರಿನ್ ಕಲರ್ ಯಾವ ಕಲರ್ ಬಂದಿದೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ಕ್ಲೀನ್ ಅಬ್ಸರ್ವ್ ಮಾಡಿದಾಗಲೇ ಅಕ್ಯುರೇಟ್ ಡಯಾಗ್ನೋಸಿಸ್ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀರು ಎನಿ ಟೈಮ್ ನೀರು ಯಾವಾಗಲೂ ಎಷ್ಟು ಬೇಕಾದರೂ ಕುಡಿಬೋದು. ಅಂದಾಜು ಎಷ್ಟು ಕುಡಿಬೋದು ಒಂದು ದಿನಕ್ಕೆ? ಅಂದಾಜು ಒಂದು 6 ಲೀಟರ್ಸ್ ಕುಡಿಬೋದು. ಓಕೆ, ಇದಕ್ಕೂ ಏನಾದ್ರು ಫಾಸ್ಟಿಂಗ್ ಮಾಡ್ತೀರಾ, ಉಪವಾಸ? ಹೌದು, ಟ್ಯೂಸ್ಡೇ ಮಾಡ್ತೀವಿ. ಟ್ಯೂಸ್ಡೇ